ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತ ಶ್ರೀ ವ್ಯಾಸರಾಜರ ಏನು ಸುಖವೋ ಎಂಥ ಸುಖವೋ ಎಂಬುದರ ಭಾವಾರ್ಥವನ್ನು ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರು ಚಂದ ಹೇಳ್ಯಾರ, ನೋಡೋಣಂತ ಬರ್ರಿ. ಶ್ರೀಕೃಷ್ಣ ಅಂಕಿತದ ಶ್ರೀ ವ್ಯಾಸರಾಯರು ಹರಿದಾಸ ಸಾಹಿತ್ಯಕ್ಕೆ ಒಂದು ಖಚಿತ ರೂಪವನ್ನು ಕೊಟ್ಟವರು. ಅವರ ಕಾಲದಲ್ಲಿಯೇ ವ್ಯಾಸಕೂಟ, ದಾಸಕೂಟ ಎಂಬ ಎರಡು ಪ್ರತ್ಯೇಕ ಗುಂಪುಗಳಾದವು. ಸಂಸ್ಕೃತ ಪಾಂಡಿತ್ಯ ಒಂದು ಕಡೆ, ಹರಿದಾಸರ ದಾಸಕೂಟದ ವರ್ಗ ಇನ್ನೊಂದು ಕಡೆ. ಶ್ರೀ ವ್ಯಾಸರಾಯರು ಎರಡಕ್ಕೂ ಆಚಾರ್ಯ ಸ್ಥಾನದಲ್ಲಿದ್ದವರು. ಅದ್ಭುತ ಪಾಂಡಿತ್ಯ, ಸಿದ್ಧಾಂತದ ವಿಷಯದಲ್ಲಿ ನಿಷ್ಠೆ, ಅನೇಕ ಸಂಸ್ಕೃತ ಉದ್ಗ್ರಂಥಗಳನ್ನು ರಚಿಸಿದವರು. ಮುಳುಬಾಗಿಲಿನ ಶ್ರೀ ಶ್ರೀಪಾದರಾಯರಲ್ಲಿ ಅಭ್ಯಾಸ ಮಾಡಿದರು. ಗುರುಗಳು ಪ್ರಾರಂಭಿಸಿದ ಹರಿದಾಸ ಸಾಹಿತ್ಯವನ್ನು ತಾವು ಮತ್ತು ಪುರಂದರದಾಸರು, ಕನಕದಾಸರೇ ಮೊದಲಾದ ತಮ್ಮ ಶಿಷ್ಯರ ಮೂಲಕ ಶ್ರೀಮಂತಗೊಳಿಸಿದರು. ಗುರುಗಳಿಂದಲೇ ಪ್ರಶಂಸೆಯನ್ನೂ ಪಡೆದರು. ಶ್ರೀ ಶ್ರೀಪಾದರಾಯರು ತಮ್ಮ ಶಿಷ್ಯನನ್ನು ತಮ್ಮ ಕೀರ್ತನೆಗಳಲ್ಲಿ ಕೊಂಡಾಡುತ್ತಾ ಇದಿರದಾವನು ನಿನಗೆ ದರೆಯೋಳು ಎಂದು ಹೊಗಳಿದ್ದರೆ, ಇನ್ನೊಂದರಲ್ಲಿ ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸದಿರವ ಎಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಶ್ರೀ ವ್ಯಾಸರಾಯರ ಸುಮಾರು 118 ಕೀರ್ತನೆಗಳು, ಸುಳಾದಿಗಳು ಮತ್ತು ಊಗಾಭೋಗಗಳು ಪ್ರಕಟಗೊಂಡಿವೆ. ಅವರ ಕೀರ್ತನೆಗಳ ವೈಶಿಷ್ಟ್ಯವೆಂದರೆ ಶ್ರೀಕೃಷ್ಣನಲ್ಲಿ ಸರ್ವ ಸಮರ್ಪಣ ಭಾವ ಮತ್ತು ಅನನ್ಯ ಭಕ್ತಿ. ಶ್ರೀ ವ್ಯಾಸರಾಯರು ಹರಿಯ ಹೆಸರಿನಿಂದ ಬದುಕುವ ದಾಸನಾನು, ಶ್ರೀಕೃಷ್ಣ ದಾಸರ ದಾಸನಾನು ಎಂದು ಹೇಳುತ್ತಾರೆ. ಧಾರ್ಮಿಕ, ರಾಜಕೀಯ ರಂಗದಲ್ಲಿ ಅವರು ಅತ್ಯುತ್ತ ಸ್ಥಾನದಲ್ಲಿದ್ದವರು. ಧಾರ್ಮಿಕ ರಂಗದಲ್ಲಿ ಪೀಠಾಧಿಪತಿ, ರಾಜಕೀಯ ರಂಗದಲ್ಲಿ ವಿಜಯನಗರ ಸಾಮ್ರಾಜ್ಯ ಸಿಂಹಾಸನಾಧೀಶ್ವರರು. ಹಾಗಿದ್ದರೂ ಪರಮಾತ್ಮನ ಮುಂದೆ ತಮ್ಮನ್ನು ಓರ್ವ ಏಕಚಿತ್ ವ್ಯಕ್ತಿಯಾಗಿ ಕಂಡುಕೊಂಡಿದ್ದಾರೆ. ಅದಕ್ಕೆ ಮೂಲ ಕಾರಣ ಅವರು ದ್ವೈತ ಸಿದ್ಧಾಂತವನ್ನಾಗಿ ನೋಡಲಿಲ್ಲ, ಅದನ್ನು ಅವರು ಅನುಭವಿಸಿದ್ದರು. ಅದಕ್ಕಾಗಿಯೇ ಅವರು ಸುಖ ಎಲ್ಲಿದೆ ಎಂಬುದನ್ನು ತಮ್ಮ ಒಂದು ಕೀರ್ತನೆಯಲ್ಲಿ ತುಂಬಾ ಸೊಗಸಾಗಿ ನಿರೂಪಿಸಿದ್ದಾರೆ. ಕೀರ್ತನೆ ಹೀಗೆ ಪ್ರಾರಂಭವಾಗುತ್ತದೆ. ಏನು ಸುಖವೋ ಎಂಥ ಸುಖವೋ ಹರಿಯ ಧ್ಯಾನ ಮಾಡುವರ ಸಂಘ. ಹರಿಯ ಧ್ಯಾನ ಮಾಡುವರ ಜೊತೆಗಿನ ಸಂಘದಲ್ಲಿ ಅದೆಂಥ ಸುಖವಿದೆ ಎನ್ನುತ್ತಾರೆ. ಪೀಠದ ಮೇಲೆ ಕುಳಿತಾಗಲೂ ಆ ಸುಖವಿಲ್ಲ, ಸಾಮ್ರಾಜ್ಯ ಸಿಂಹಾಸನದ ಮೇಲೆ ಕುಳಿತಾಗಲೂ ಆ ಸುಖವಿಲ್ಲ. ಅಂತಹ ಅಪರೂಪದ ಸುಖವನ್ನು ಹರಿಯ ಧ್ಯಾನ ಮಾಡುವರ ಜೊತೆಗಿದ್ದಾಗ ಕಂಡಿದ್ದಾರೆ. ಪಲ್ಲವಿಯಲ್ಲೇ ಬದುಕಿನ ಪರಮೋಚ್ಚ ಗುರಿಯನ್ನು ತಿಳಿಸುತ್ತಾರೆ. ದ್ವೈತ ಸಿದ್ಧಾಂತದಲ್ಲಿ ಬಾಳಿನ ಪರಮೋಚ್ಚ ಗುರಿ ತನ್ನ ಹೃದಯದಲ್ಲಿರುವ ಪರಮಾತ್ಮನನ್ನು ಕಾಣುವುದು. ಹಾಗೆ ಕಾಣಲು ನಿರಂತರ ಹರಿಯ ಧ್ಯಾನ ಬೇಕು. ಅದನ್ನು ಮಾಡುತ್ತಾ ಮಾಡುತ್ತಾ ಹರಿಯನ್ನು ಕಂಡವರ ಸಂಗಡ ಸುಖಿಸುವುದು ಅದೆಂಥ ಸುಖ ಎನ್ನುತ್ತಾರೆ. ಅದಕ್ಕಾಗಿಯೇ ಅವರು ಹರಿಯ ಹೆಸರಿನಿಂದ ಬದುಕುವ ದಾಸನಾನು, ಶ್ರೀಕೃಷ್ಣ ದಾಸರ ದಾಸನಾನು ಎಂದು ಹೇಳುತ್ತಾರೆ. ಅವರ ಸಂಘವನ್ನು ಬಯಸಿದರು ಅವರು. ಮುಂದಿನ ನುಡಿಯಲ್ಲಿ ಹರಿಯ ಧ್ಯಾನ ಮಾಡುವರ ಇನ್ನಷ್ಟು ವಿವರಗಳನ್ನು ನೀಡುತ್ತಾರೆ. ತಂಬೂರಿ ಮೀಟುತ ದ್ವಯ ಅಂಬಕದಿ ಬಾಷ್ಪ ಬಿಂದು ತುಂಬಿ ಆನಂದದಿಂದ ಸಂಭ್ರಮವಾಗಿಹರ ಸಂಘ. ದಾಸರು ತಂಬೂರಿಯನ್ನು ಮೀಟುತ್ತಾ ಹರಿಗುಣಗಾನವನ್ನು ಮಾಡುತ್ತಾ ತಿರುಗುವವರು. ಅದು ಬಾಹ್ಯ ನೋಟ. ಆದರೆ ವಾಸ್ತವದಲ್ಲಿ ಅವರು ಹೃದಯದಲ್ಲಿದ್ದ ಬಿಂಬರೂಪಿ ಪರಮಾತ್ಮನನ್ನು ಕಾಣುತ್ತಾ ಹೃದಯ ವೀಣೆಯನ್ನು ನುಡಿಸುತ್ತಾ ತಮ್ಮೆರಡೂ ಕಣ್ಗಳಲ್ಲಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಸಂಭ್ರಮದಲ್ಲಿರುವವರು. ಹಾಗೆ ಪರಮಾತ್ಮನ ದರ್ಶನವಾದಾಗ ಕಂಠ ಬಿಗಿ ಬಂದು ಕಣ್ಣಲ್ಲಿ ನೀರು ಬರುವುದು ಸಾಧಕನಿಗೆ ನಿತ್ಯದ ಅನುಭವ. ಆಗ ತನ್ನನ್ನು ತಾನೇ ಮರೆತು ಭಗವಂತನ ರೂಪವನ್ನು ಕಾಣುತ್ತಾ ಅದರಲ್ಲೇ ಸಂಭ್ರಮಿಸುತ್ತಿರುತ್ತಾನೆ. ಬಾಹ್ಯ ಪ್ರಪಂಚದ ಅರಿವು ಆತನಿಗಿರುವುದಿಲ್ಲ. ಅಂಥವರ ಸಂಗಡ ಸಂಭ್ರಮಿಸುವುದರಲ್ಲಿ ಬೇರೊಂದೇ ಸುಖವಿದೆ ಎನ್ನುತ್ತಾರೆ ಶ್ರೀ ವ್ಯಾಸರಾಯರು. ಮತ್ತೆ ಮುಂದಿನ ನುಡಿಯಲ್ಲಿ ಅಂಥವರ ಸಂಗಡ ಇರುವುದರಲ್ಲಿಯ ಸುಖದ ಚಿತ್ರಣವನ್ನು ಮುಂದುವರಿಸುತ್ತಾರೆ. ಗೆಜ್ಜೆ ಕಾಲಲ್ಲಿ ಕಟ್ಟಿ ಲಜ್ಜೆ ಬಿಟ್ಟು ಹರಿಯ ನಾಮ ಗರ್ಜನೆ ಮಾಡುತ್ತಾ ಹಗವರ್ಜಿತರಾಗಿಪ್ಪರ ಸಂಘ. ಚಿಕ್ಕ ಚಿಕ್ಕ ಪದಗಳಲ್ಲಿ ಎಂಥ ಸುಂದರ ದೃಶ್ಯವನ್ನು ನಮ್ಮ ಮುಂದೆ ಕಟ್ಟುತ್ತಾರಂದ್ರ, ಪುಟಗಟ್ಟಲೆ ಬರೆಯಬಹುದಾದ ವಿಷಯವನ್ನು 5 ಶಬ್ದಗಳಲ್ಲಿ ಗೆಜ್ಜೆ ಕಾಲಲ್ಲಿ ಕಟ್ಟಿ ಲಜ್ಜೆ ಬಿಟ್ಟು, ಲಜ್ಜೆಯನ್ನು ಬಿಟ್ಟ ಮೇಲೆಯೇ ಕಾಲಲ್ಲಿ ಗೆಜ್ಜೆಯನ್ನು ಕಟ್ಟುವುದು
ಅದೆಂಥ ಲಜ್ಜೆ! ಲೌಕಿಕ ವ್ಯಾಪಾರದಲ್ಲಿಯ ಷಡ್ವರ್ಗಗಳ ಮೋಹಕ್ಕೆ ಒಳಗಾಗಿ ಅಥವಾ ಬಿಟ್ಟ ಮೇಲೆಯೂ ಬರಬಹುದಾದ ಅಪಕೀರ್ತಿ, ಕೀರ್ತಿ, ಶನಿಗಳು. ಪ್ರಪಂಚದಲ್ಲಿ ಅವರು ಇರುವುದೇ ಸಾಕ್ಷಿ ಭಾವದಲ್ಲಿ. ಅವರಿಗೆ ಅದೆಲ್ಲದರ ನಂಟು ಬೇಡ ಎಂಬ ಭಾವದಲ್ಲಿ ನಾಚಿಕೆ ಬಿಟ್ಟು ಹರಿಯ ನಾಮವನ್ನು ಗರ್ಜನೆ ಮಾಡುತ್ತಾ, ಲಜ್ಜೆಯಲ್ಲೂ ಹರಿಯ ನಾಮ ಉಗ್ಗಡಿಸುವಲ್ಲಿ ಗರ್ಜನೆ ಶಬ್ದವನ್ನು ಉಪಯೋಗಿಸಿ ನಾಚಿಕೆಗೂ ಲಜ್ಜೆಯನ್ನು ತಂದು ಬಿಟ್ಟಿದ್ದಾರೆ ಶ್ರೀ ವ್ಯಾಸರಾಯರು. ಅಂಥವರಲ್ಲಿ ಪಾಪಗಳು ಹೇಗಿರುತ್ತವೆ ಅಂತಲೇ ಅವರು ಪಾಪಗಳಿಂದ ವರ್ಜಿತರಾದವರು. ಅಂಥವರ ಸಂಗಡ ಇರುವುದೆಂದರೆ ಸಾಮಾನ್ಯವೇ? ಅದೊಂದು ಅಲೌಕಿಕ ಅನುಭವ. ಮತ್ತೆ ಮುಂದಿನ ನುಡಿಯಲ್ಲಿ ಇನ್ನಷ್ಟು ಮುಂದೆ ಹೋಗುತ್ತಾರೆ. ಈಗ ತನ್ನಲ್ಲಿರುವ ಬಿಂಬರೂಪಿ ಪರಮಾತ್ಮನ ದರ್ಶನ ಮಾತ್ರದಿಂದ ಇಂತಹ ಸುಖವಾದರೆ ಮುಂದೆ ಪುಷ್ಪದಿ ಸುಗಂಧ ಯಾಗೆ ಇಪ್ಪುದೋ ತದ್ವತು ಜಗದಪ್ಪ ಬ್ರಹ್ಮಾದಿಗಳೋಳ್ ಗಿಪ್ಪನೆನ್ನುವರ ಸಂಗ. ರಾಶಿಗಟ್ಟಲೆ ಗ್ರಂಥಗಳಲ್ಲಿ ನಿರ್ಧರಿಸುವ ಭಗವಂತನ ಸರ್ವವ್ಯಾಪ್ತತ್ವವನ್ನು ಸುಂದರವಾದ 2 ಮಾತುಗಳಲ್ಲಿ ಹೇಳಿಬಿಡುತ್ತಾರೆ. ಹಿಂದಿನ ನುಡಿಗಳಲ್ಲಿ ಹೃದಯಸ್ಥ ಪರಮಾತ್ಮನನ್ನು ಕಾಣುತ್ತಾ, ಹೃದಯ ವೀಣೆಯನ್ನು ಮಿಡಿಯುತ್ತಾ, ಬಿಗಿದ ಕಂಠದಿಂದ ನಯನ ಬಾಷ್ಪಗಳನ್ನು ಸುರಿಸುತ್ತಾ, ಲಜ್ಜೆ ಬಿಟ್ಟು ಹರಿಯ ಗರ್ಜನೆ ಮಾಡುವವರು ಇಲ್ಲಿ ಪುಷ್ಪಗಳಲ್ಲಿ ಇರುವ ಸುಗಂಧದಂತೆ ಬ್ರಹ್ಮನಿಂದ ಮೊದಲುಗೊಂಡು ಎಲ್ಲೆಡೆ ವ್ಯಾಪ್ತನಾಗಿರುವ ಜಗದಪ್ಪ ಪರಮಾತ್ಮನನ್ನು ಕಾಣುವವರ ಸಂಘದಲ್ಲಿ ಇರುವ ಸುಖ ಅವರ್ಣನೀಯವಾದುದು ಎನ್ನುತ್ತಾರೆ. ಆತ್ಮ ಸಾಕ್ಷಾತ್ಕಾರದ ನಂತರ ಬರುವ ವಿಶ್ವ ಸಾಕ್ಷಾತ್ಕಾರದ ಅನುಭವ ಇದು. ಈ ಅನುಭವಗಳು ಬರಬೇಕಾದರೆ ಅಥವಾ ಪಡೆಯಬೇಕಾದರೆ ಹರಿಯ ಧ್ಯಾನ ಮಾಡುವವರು ಹೇಗೆ ಇರುತ್ತಾರೆ ಎಂಬುದನ್ನು ಮುಂದಿನ ನುಡಿಯಲ್ಲಿ ಹೇಳುತ್ತಾರೆ. ತುಚ್ಛ ವಿಷಯವಾ ತೊರೆದು ನಿಶ್ಚಲ ಭಕುತಿಯಿಂದ ಅಚ್ಯುತಾನಂತನ ಪಾದ ಮೆಚ್ಚಿಸಿದವರ ಸಂಘ. ಹರಿಯ ಧ್ಯಾನ ಮಾಡುವವರು ತುಚ್ಛ ವಿಷಯಗಳನ್ನು ತೊರೆದಿರುತ್ತಾರೆ. ಅವರೆಂದೂ ಐಹಿಕ ವಿಷಯಗಳತ್ತ ಲಕ್ಷ್ಯವನ್ನೇ ಕೊಟ್ಟವರಲ್ಲ. ಬದುಕಿನಲ್ಲಿ ಏನೆಲ್ಲ ಸಮಸ್ಯೆಗಳು, ಪರಿಹಾರಗಳು, ಕಷ್ಟ ಕೋಟಲೆಗಳೊಂದಿಗೆ ಸುಖ ತರುವ ಸಂದರ್ಭಗಳೂ ಬರಬಹುದು. ಆದರೆ ಅವುಗಳೆಲ್ಲವೂ ಹರಿಯನ್ನು ಧ್ಯಾನ ಮಾಡುವವರಿಗೆ ತುಚ್ಛ ವಿಷಯಗಳೇ ಸರಿ. ಅವುಗಳು ಬರುತ್ತವೆ ಹೋಗುತ್ತವೆ. ಇವರು ಮಾತ್ರ ನಿಶ್ಚಲ ಭಕ್ತಿಯಿಂದ ಹರಿಯ ಧ್ಯಾನ ಮಾಡುತ್ತಾ ಅಚ್ಯುತಾನಂತನ ಪರಮಾತ್ಮನ ಪಾದವನ್ನು ಮೆಚ್ಚಿಸಿದವರು, ಪಾದಗಳನ್ನು ಕಂಡವರು. ಅಂಥವರ ಸಂಘದಲ್ಲಿ ಇರುವ ಸುಖವೇ ಬೇರೆ. ಇದಿಷ್ಟೇ ಅಲ್ಲ, ಅವರು ಇನ್ನೂ ಹೇಗಿರುತ್ತಾರೆ ಎಂಬುದನ್ನು ಮುಂದಿನ ನುಡಿಯಲ್ಲಿ ಹೇಳುತ್ತಾರೆ. ದರ್ವಿಯಂತೆ ಜೀವವನ್ನು ಸರ್ವತ್ರ ತಿಳಿದು ಶೇಷ ಪರ್ವತ ವಾಸನ ಕಂಡು ಊರ್ವಿಯೋಳಿಹರ ಸಂಗ. ಹರಿಯ ಧ್ಯಾನದಲ್ಲಿರುವವರು ತುಚ್ಛ ವಿಷಯಗಳನ್ನಷ್ಟೇ ತೊರೆದಿರುವುದಿಲ್ಲ, ಶೇಷಗಿರಿ ವಾಸನನ್ನೂ ಕಂಡು ಅವರು ತಮ್ಮ ಬದುಕಿನೊಂದಿಗೆ ಇಡೀ ಪ್ರಪಂಚವನ್ನು ಹುಲ್ಲು ಸಮಾನವಾಗಿ ಕಾಣುತ್ತಾ ಈ ಭೂಮಿಯಲ್ಲಿ ಇರುತ್ತಾರೆ. ಅದರ ಅರ್ಥ, ಅವರು ಹುಲ್ಲಿನಂತೆ ಜಗತ್ತನ್ನು ತುಚ್ಛವಾಗಿ ಕಾಣುವುದಿಲ್ಲ. ಬದಲಾಗಿ ಎಲ್ಲೆಡೆ ಹುಲ್ಲು ಕಡ್ಡಿಯಲ್ಲೂ ಪರಮಾತ್ಮನನ್ನು ಕಂಡು ಸುಖಿಸುತ್ತಾರೆ. ಯಾಕೆಂದರೆ ಭಗವಂತನು ಸರ್ವವ್ಯಾಪ್ತನು, ಎಲ್ಲೆಡೆಯೂ ಇದ್ದಾನೆ. ಹೀಗಾಗಿ ಅವರಿಗೆ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿಯಾಗಿಯೇ ಕಾಣುತ್ತದೆ. ಅಂಥವರ ಸಂಗಡ ಇರುವ ಸುಖ ಅಲೌಕಿಕವಾದುದು. ಹೀಗೆ ಸರ್ವವ್ಯಾಪ್ತತ್ವವನ್ನು ತಿಳಿದವನಿಗೆ ಏನೆನ್ನಿಸುತ್ತದೆ ಎಂಬುದನ್ನು ಮುಂದಿನ ನುಡಿಯಲ್ಲಿ ಹೇಳ್ತಾರೆ. ನಡೆಯುವುದು, ನುಡಿಯುವುದು, ಕೊಡುವುದು, ಕೊಂಬುವುದು ಒಡೆಯನ ಪ್ರೇರಣೆ ಎಂದು ನುಡಿದು ಹಿಗ್ಗುವವರ ಸಂಘ. ಒಂದು ಸಲ ಬಿಂಬರೂಪಿ ಪರಮಾತ್ಮನು ಸರ್ವವ್ಯಾಪ್ತನೆಂಬ ಭಾವ ಬಂದಾಗ ಎಲ್ಲವೂ ಅವನ ಪ್ರೇರಣೆ ಎನಿಸುತ್ತದೆ. ನಡೆದಾಡುವುದು, ಮಾತನಾಡುವುದು, ಕೊಡುವುದು, ಕೊಳ್ಳುವುದು ಎಲ್ಲವೂ ಒಡೆಯನ ಪ್ರೇರಣೆಯಂತೆ ನಡೆಯುತ್ತದೆ ಎಂದು ಅವರು ನಿಶ್ಚಲವಾಗಿ ನಂಬಿರುತ್ತಾರೆ. ಅಂತೆಯೇ ಅವರು ಹಾಗೆ ಹೇಳುತ್ತಾ ಜೀವನದಲ್ಲಿ ಸಂತೋಷ ಪಡುತ್ತಾರೆ, ಹಿಗ್ಗುತ್ತಾರೆ. ಅವರಿಗೆ ದುಃಖವೆಂಬುದು ಇರುವುದೇ ಇಲ್ಲ. ಎಲ್ಲಾ ಸುಖ ದುಃಖಗಳು ಈಶನ ಪ್ರೇರಣೆಯೇ. ಅವನಾಡಿಸುವ ಬೊಂಬೆಗಳು ನಾವು ಎಂದು ಮನಸಾರೆ ತಿಳಿದು ನಿರಂತರ ಹರಿಯ ಧ್ಯಾನದಲ್ಲಿ ಇರುತ್ತಾರೆ. ಅಂಥವರ ಸಂಗಡ ಇರುವುದು ಸುಖವಲ್ಲದೆ ಇನ್ನೇನು? ಎಲ್ಲವೂ ನಿನ್ನದು ಎನ್ನುವುದರಲ್ಲಿ ಇರುವ ಸುಖ ಮತ್ತೆಲ್ಲೂ ಇರುವುದಿಲ್ಲ. ಅಂತೆಯೇ ಅವರ ಸಂಘವನ್ನು ಬಯಸುತ್ತಾರೆ. ಕೊನೆಯಲ್ಲಿ ಇಂಥವರು ಏನಾಗಿರುತ್ತಾರೆ ಎಂಬುದನ್ನು ಬಹಳ ಸುಂದರವಾಗಿ ಹೇಳುತ್ತಾರೆ.
ಮತ್ತು ಎಲ್ಲರೂ ಬಯಸುವುದೂ ಅದನ್ನೇ ಎಂಬುದನ್ನು ಸ್ಪಷ್ಟಪಡಿಸುತ್ತಾರೆ. ಸೃಷ್ಟಿಗೊಡೆಯನ ಮನ ವಿಟ್ಟು ಭಜಿಸುವ ಜ್ಞಾನ ಶಿಷ್ಟರಾಗಿ ಸಿರಿಕೃಷ್ಣ ಗಿಷ್ಟರಾಗಿಪ್ಪರ ಸಂಗ. ಅಂದ್ರ ಈ ಸೃಷ್ಟಿಯ ಒಡೆಯನನ್ನು ಮನಸಾರೆ ಭಜಿಸುತ್ತಾ ಜ್ಞಾನಶಿಷ್ಟರಾಗಿ ಪರಮಾತ್ಮನಿಗೆ ಇಷ್ಟರಾಗಿರುವವರು ಅವರು. ಅಂಥವರನ್ನಲ್ಲದೆ ಇನ್ನಾರ ಸಂಘವನ್ನು ಬಯಸಬೇಕು? ಶ್ರೀ ವ್ಯಾಸರಾಯರು ತಾವೇ ಒಂದೆಡೆ ಹೇಳಿದ ಅಮಲಾ ಭಕ್ತಿಶ್ಚ ತತ್ಸಾಧನಂ, ಮುಕ್ತಿಗಾಗಿ ಅಮಲ ಭಕ್ತಿಯ ಸಾಧನೆಯನ್ನು ನಿರಂತರ ಹರಿಯ ಧ್ಯಾನದಿಂದ ಮಾಡಿದವರು ಜ್ಞಾನಿಗಳು, ವಿಶೇಷವಾಗಿ ಅಪರೋಕ್ಷ ಜ್ಞಾನಿಗಳೂ ಆಗಿರುತ್ತಾರೆ. ಅಂಥವರು ಶ್ರೀಕೃಷ್ಣನಿಗೆ ಪರಮಾತ್ಮನಿಗೆ ಇಷ್ಟವಾಗುತ್ತಾರೆ. ಅಂಥವರ ಸಂಘದಲ್ಲಿ ವಿಶೇಷ ಸುಖವಿದೆ ಎಂದು ಹೇಳುತ್ತಾ ಶ್ರೀ ವ್ಯಾಸರಾಯರು ಏನು ಸುಖವೋ ಎಂಥ ಸುಖವೋ ಎಂದು ಹೇಳುವಲ್ಲಿ ಅದನ್ನು ಶಬ್ದಗಳಿಂದ ವರ್ಣಿಸಲಾಗದು, ಅನುಭವದಿಂದ ತಿಳಿದುಕೊಳ್ಳಲು ಮಾತ್ರ ಸಾಧ್ಯವಿದೆ ಎಂದು ಹೇಳುತ್ತಾರೆ. ಆದ್ದರಿಂದಲೇ ಈ ಕೀರ್ತನೆ ಓದಿ ಅಥವಾ ಕೇಳಿ ಸುಖಿಸುವ ಕೀರ್ತನೆ ಅಲ್ಲ, ಅನುಭವಿಸಿ ಸುಖಿಸುವ ಕೀರ್ತನೆ. ಕೀರ್ತನೆಯಲ್ಲಿಯ ಸಾಹಿತ್ಯದ ಸೊಬಗು ಕಿರಿದರಲ್ಲಿ ಪಿರಿದಾದುದನ್ನು ಹೇಳುವ ರೀತಿ ಅನನ್ಯವಾಗಿದೆ. ಇಂತಹ ಕೀರ್ತನೆಗಳು ಹರಿದಾಸ ಸಾಹಿತ್ಯದ ರಸಗವಳಗಳಾಗಿವೆ. ಅಂಥ ಹರಿಯ ಧ್ಯಾನ ಮಾಡುವರ ಸಂಘ ಪಡೆಯುವ ಭಾಗ್ಯ ನಮ್ಮದೂ ಆಗಲಿ ಎಂದು ಕೇಳಿಕೊಳ್ಳುತ್ತೇನೆ. ನಾನು ಹೇಳಿದರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.